ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂದ್ರೆ ಮಾಡ್ಕೊಡ್ತಿರ್ಲಿಲ್ಲ. ಆದ್ರೆ ನೀವು ಇತ್ತೀಚೆಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನ ಕರ್ಕೊಂಡು ನೀವು ಹೋಗಿ ಮುಖ್ಯಮಂತ್ರಿಯನ್ನ ಮೀಟ್ ಆಗ್ತೀರಾ. ನೀವು ಆದ ನಂತರ ಅಟ್ಲೀಸ್ಟ್ ಇಲ್ಲಿವರೆಗೂ ಕೂಡ ಕೆಪಿಎಸ್ಸಿ ಯಾವತ್ತಿಗೂ ಕೂಡ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಬಿಟ್ಟಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಮುಂದೆ ನಡೆಯುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ತಿಳಿಸ್ತೀನಿ. ಆದ್ರೆ ಅವ್ರು ಏನು 2,86,000 ಹುದ್ದೆಗಳು ಅಂತ ಹೇಳಿದ್ರು, ಆದ್ರೆ ಇಲ್ಲಿವರೆಗೂ ಕೂಡ ಅದು ಭರ್ತಿ ಆಗಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ತಾವೊಂದು ಮಾತು ಪ್ರಶ್ನೆ ಕೇಳುವಾಗ ಕೇಳಿದ್ರಿ, ನಿಮಗೆ ಅವಕಾಶ ಕೊಟ್ಟಿಲ್ಲ, ನಮಗೆ ಅವಕಾಶ ಕೊಟ್ಟರು ಮುಖ್ಯಮಂತ್ರಿಗಂತ. ಅದೇ ಈ ರಾಜ್ಯದೊಳಗೆ ರೈತ ಸಂಘದ ತಾಕತ್ ಸರ್. ಯಾವುದೇ ಸಚಿವ ಇರಲಿ, MLA ಇರಲಿ, ಮುಖ್ಯಮಂತ್ರಿ ಇರಲಿ, ಕೇಂದ್ರ ಸಚಿವ ಇರಲಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಿರಲಿ, ರೈತಗೊಂದು ಗೌರವವನ್ನು ಕೊಡಬೇಕಾಗ್ತದೆ, ಕೊಡ್ತಾ ಇದ್ದಾರೆ. ನಾವು ಕೇಳಿದ್ದೇನಂತಾರೆ 3 ಕಂಡೀಷನ್ಸ್. 2,86,000 ಹುದ್ದೆಗಳನ್ನ ಈಗ ಸದ್ಯಕ್ಕೆ ಖಾಲಿ ಅದ. 56,000 ಹುದ್ದೆಗಳನ್ನ ಕಾಲ್ಫಾರ್ ಮಾಡ್ತೇನೆ ಅಂತ ಹೇಳಿದ್ರೆ 3,600 PC ಕಾಲ್ಫಾರ್ ಮಾಡಿದ್ದಾರೆ. ಹೌದು. ಆದ್ರೆ ನಮ್ಮ ಬೇಡಿಕೆ ಏನಿತ್ತು, 56,000 ಹುದ್ದೆಗಳೊಳಗ ಇನ್ನೊಂದು 1,00,000 ಸೇರಿಸಿ ಡಿಸೆಂಬರ್ ಒಳಗೆ ಯಾವುದೇ ಅಡೆತಡೆ ಇಲ್ಲದೆ 1,56,000 ಹುದ್ದೆಗಳನ್ನ ಈ ಬರುವ ಡಿಸೆಂಬರ್ ಒಳಗೆ ತುಂಬಿಕೋಬೇಕು. ಎರಡನೇ ಕಂಡೀಷನ್ ಅಂದ್ರೆ 5 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ರು ಸರ್. ಕೋವಿಡ್ ದಿಂದ 5 ವರ್ಷ ಯಾವುದೇ ಕಾಲ್ಫಾರ್ಮ್ ಇಲ್ಲ, ಯಾವುದೇ ನೇಮಕಾತಿ ಇಲ್ಲ. ಅವ್ರ ಏಜ್ ಲಿಮಿಟ್ ಬಾರ್ ಆಗೋದಿಲ್ಲ, ಡಿಬಾರ್ ಆಗಿದೆ. ಅದಕ್ಕಾಗಿ ಅವ್ರಿಗೆ ಇನ್ನೊಂದು ಅವಕಾಶ, ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಒಂದು ಅವಕಾಶವನ್ನು ಕೊಡಬೇಕು. ಮೂರನೇ ಬೇಡಿಕೆ ಅಂತಂದ್ರೆ ಈ ರಾಜ್ಯದ ಅತ್ಯಂತ ಭ್ರಷ್ಟ ಸಂಸ್ಥೆ ಆಗಿರ್ತಕ್ಕಂಥ KPSCಯನ್ನ ರದ್ದು ಮಾಡ್ರಿ ಅಂತ ನಾವು ಕೊಡಬಹುದು. ಆದ್ರೆ ಸಂವಿಧಾನಬದ್ಧ ಸಂಸ್ಥೆದ ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ವಿನಂತಿ ಏನಿತ್ತು ಅಂತಂದ್ರೆ, ಮೊನ್ನೆ 384 ಪೋಸ್ಟ್ಗಳನ್ನ KPSC ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗಿ ಇಂಟರ್ವ್ಯೂ ಆಗ್ಯದ, ಅದನ್ನ ರದ್ದು ಮಾಡ್ರಿ ಅಂತ. ಯಾಕೆ ರದ್ದು ಮಾಡ್ರಿ ಅಂತಂದ್ರೆ, ಒಂದು ರೂಮಿನೊಳಗ, ಒಂದು ತಾಲೂಕಿನೊಳಗ ಕೆಲವೇ ಕ್ಯಾಟಗರಿಯವರು ಒಂದೇ ತಾಲೂಕಿನವರು ನೇಮಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ KPSC ಇದು. ಯಾಕಂದ್ರೆ ಇದು ರೈಟಿಂಗ್ ಒಳಗೆ ಇರ್ತದೆ, ಮೇನ್ಸ್ ಬರೀದ ರೈಟಿಂಗ್ ಒಳಗೆ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಪ್ರಿಲಿಮ್ಸು, ಮೇನ್ಸು, ಆಮೇಲೆ ಇಂಟರ್ವ್ಯೂ ಅಂತ ಇರ್ತದೆ. 3 ಹಂತದೊಳಗೆ ಎಕ್ಸಾಮ್ ಇರ್ತದೆ. ಇದಕ್ಕೆ ಭ್ರಷ್ಟಾಚಾರ ಇಲ್ಲ, ಅದನ್ನ ಸಂಪೂರ್ಣ ರದ್ದು ಮಾಡಿ ಅದಕ್ಕೆ ಇನ್ನೊಂದು 200 ಪೋಸ್ಟ್ ಸೇರಿಸಿ 584 ಹುದ್ದೆಗಳನ್ನ ಕರೀರಿ. ಆದ್ರೆ ಯಾರ ನೇತೃತ್ವದೊಳಗೆ ಕರೀರಿ ಅಂತಾರೆ. ಈಗೇನು KPSC ಮೆಂಬರ್ಗಳದಾರ, ಇವ್ರ ನೇತೃತ್ವದೊಳಗೆ ಬೇಡ. ಅವರೆಲ್ಲರೂ ಅಮಾನತ್ತಾಗಿಟ್ಟು ನಿವೃತ್ತ ಸ್ವಚ್ಛ ನ್ಯಾಯಾಧೀಶರ ನೇತೃತ್ವದೊಳಗೆ ಕರೆದ್ರು ಅಂತಂದ್ರೆ ಆ 500-600 ಜನ KPSC ಏನಕ್ಕೆ ಆಯ್ಕೆ ಆಗ್ತಾರಲ್ಲ, ತಹಸೀಲ್ದಾರು, AC, DSP, ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ AC ಇವರೆಲ್ಲ ನೇಮಕ ಆಗ್ತಾರಲ್ಲ, ಅವಾಗ ಭ್ರಷ್ಟಾಚಾರ ಮುಕ್ತವನ್ನ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳ್ಯಾರ ಪ್ರೆಸ್ ಮೀಟ್ ಒಳಗೆ, ನಾನು ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರಿಗೆ ನಾನು ಹೇಳಿನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ಎಲ್ಲ ಇಲಾಖೆಗಳ ನೇಮಕ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಅದನ್ನು ಮಾಡಿಸ್ತಾರೆ. ಓಕೆ ಸರ್, ಕೊನೆಯದಾಗಿ